ಹೋಗಿದ್ದಾನೆ. ಹೌದು ಹೌದು, ಹುಡುಗನೇ ಹುಡುಗನೇ. ಸರಿ ಅಣ್ಣ, ನನ್ ತಪ್ಪನ್ ಕ್ಷಮಿಸಿ. ನೀವ್ ಅದಕ್ಕೆ ಕರ್ಕೊಂಡು ಹೋಗಿ ಅಣ್ಣ. ಅದಕ್ಕೆ 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 ಹೋಗಿ ಅಣ್ಣ. ಮತ್ತೆ ಸಾರಿ. ನೀವು ಗಡಿ ಸ್ಟಾರ್ಟ್ ಮಾಡಿ, ನಾನು ಈಗ್ಲೇ ಕೇಳ್ತೀನಿ. ಹೋಗ್ ಬನ್ನಿ ಅದಕ್ಕೆ. ಪನಿನ ಹಾಕಿರೋ ಹುಡುಗ, ಏನೇ ಇದ್ರು ಮಾತಾಡೋಣಪ್ಪ. ಏನೇ ಇದ್ರು ಮಾತಾಡೋಣ ಮಾತಾಡೋಣ. ಏನ್ರಿ ಇಲ್ಲಿ ಬನ್ನಿ, ಒಬ್ರು ಟ್ರಾಫಿಕ್ ಪೊಲೀಸ್ ನನ್ನ ನೋಡಿ ನಿಂತ್ಕೊಳ್ತಾ ಇದಾರೆ. ಪ್ಲೀಸ್ ಕಣ ಹುಡುಗ, ಪ್ಲೀಸ್ ಕಣಲು. ಕಾಮಿಷ್ಟ, ನನ್ನ ಹೆಂಡತಿ ಹತ್ರನೇನಾ? ಫೋನ್ ಕೊಡು. ಐ ಲವ್ ಯು ಡಾ. ಇದನ್ನ ಶೂಟ್ ಮಾಡಿ ಆಲ್ ಓವರ್ ಇಂಡಿಯಾ ವಾಟ್ಸ್ಆಪ್ ಮಾಡಿ ಅವನು ಕೆಲಸ ಹೋಗಂಗ್ ಮಾಡ್ತೀನಿ. ಸ್ವಲ್ಪ ಕರುಣೆ ತೋರ್ಸಪ್ಪ. ಆ ಟ್ರಾಫಿಕ್ ಪೊಲೀಸ್ ಅವನು ಅದಕ್ಕೆ ಅದಕ್ಕೆ ಅಂತಿದ್ರೆ ನೀನ್ ಯಾಕೆ ಸುಮ್ನೆ ಇದ್ದೆ? ನನ್ನ ಕೂಡ ಅವನು ಅಣ್ಣ ಅಂತ ಹಂಗಂತ ಹೇಳಿ ಅವನ್ ಮನೆಗೆ ಹೋಗಿ ಬದುಕಕ್ಕಾಗತ್ತಾ? ನೋಡು, ಕರೆಕ್ಟ್ ಟೈಮಿಗೆ ಕರ್ಕೊಂಡ್ ಬಂದಿದ್ದೀನಿ. ಏನಮ್ಮ ಅದಕ್ಕೆ? ಏನು ನೀನು ಅದಕ್ಕೆ ಅಂತ ಕರೀತಿದ್ಯಾ? ನೀನು ಹೆಸರು ಹೇಳ್ದೆ ಹೋದ್ರೆ ಇನ್ನೇನ್ ಕರೀಲಿ? ನಿಮ್ ಊರಲ್ಲಿ ಹುಡುಗಿರಿಗೆಲ್ಲ ಥ್ಯಾಂಕ್ಸ್ ಹೇಳಿ ಅಭ್ಯಾಸ ಇಲ್ವಾ? ಹೇಳಿರ್ತಿದ್ದೆ. ನಾನು ಅದಕ್ಕೆ ಅಲ್ಲ ಅಂತ ನೀನು ಅವ್ರಿಗೆ ಹೇಳಿದ್ರೆ ನಾನು ನಿನಗ್ ಥ್ಯಾಂಕ್ಸ್ ಹೇಳ್ತಿದ್ದೆ. ಓಹೋ, ಯಾರೋ ಒಬ್ಬ ರೌಡಿ ನಮ್ಮ ಜೋಡಿ ಚೆನ್ನಾಗಿರೋದ್ನ ನೋಡಿ ಅದಕ್ಕೆ ಗೀತ್ಗೆ ಅಂತ ಕರ್ದ. ಯಾರೋ ಒಬ್ಬ ಪೊಲೀಸು ಅವನಿಗೂ ಅದೇ ಹೇಳ್ಬೇಕು ಅಂತ ಅನ್ನಿಸ್ತು, ಹೇಳ್ದ. ನಡೆದಿರೋ ಎಲ್ಲ ಘಟನೆಗೆ ಕಾರಣ ಏನಂದ್ರೆ ಈ ಪಂಚಭೂತಗಳೇ ನಮ್ಮ ಜೋಡಿಯನ್ನು ನೋಡಿ ಒಪ್ಪಿಗೆ ಕೊಟ್ಟು ಆಶೀರ್ವಾದ ಕೊಟ್ಟಂಗಿದೆ. ಪಂಚಭೂತನ? ಒಬ್ಬ ಪೊಲೀಸ್ ಭೂತ, ಒಬ್ಬ ಪೊರ್ಕಿ ಭೂತ ಹೇಳಿದ್ದು. ಅದ್ರಲ್ಲೂ ಪೊಲೀಸ್ ಭೂತ ಇದೆಯಲ್ಲ, ಪಂಚಭೂತ ಅಲ್ಲ, ಕೋತಿ ಭೂತ. ಅದಕ್ಕೆ ನಾನಲ್ಲಮ್ಮ, ಅಲ್ಲಿ ಯಾರೋ ಬೇರೆಯವ್ರನ್ನ ಕರೀತಿದ್ದಾರೆ. ಬಂದ ನನ್ನ ಮರ್ಯಾದೆ ತೆಗೆದು ಬಿಡ್ತಾರೆ. ಶ್ರೀಮಂತ ಕೋಟ್ಯಾಧಿಪತಿಗಳೇ, ಕೋರ್ಟಿಂದ ಶುರು ಮಾಡ್ತಾ ಇದ್ದಾನೆ. ಏನಮ್ಮ ಸಮಾಚಾರ? ಮನೆಯಿಂದ ಸ್ಟೈಲ್ ಆಗಿ ಜಾಕೆಟ್ ಹಾಕೊಂಡು ಹೊರಗ್ ಬಂದ, ಈಗ ನೋಡಿದ್ರೆ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ನೋವು ಮೇಲಲ್ಲ ಡಾರ್ಲಿಂಗ್, ಒಳಗೆ. ಅದ್ ಸರಿ, ಅದಕ್ಕೆ ನಾ ಮೀಟ್ ಮಾಡಿಸ್ತೀನಿ ಅಂದಿದ್ದೆ. ಎಲ್ಲಿ ಕಾಣ್ತಾ ಇಲ್ವಲ್ಲ? ಎಲ್ಲಿ ಎಲ್ಲಿ? ಏನ್ ಮಾಡಿದ್ರು ಇವ್ನು ಪಟಾಯಿಸಕ್ಕಾಗಲ್ಲ ಅಂತ ರೇಗಿಸ್ತಾ ಇದೆಯಲ್ಲ. ಇಟ್ಸ್ ಓಕೆ, ಸತ್ತಿರೋ ನೈ ಮೇಲೆ ಎಷ್ಟು ಲಾರಿ ಹೋದ್ರೇನು? ಏನಾಯ್ತು ಡಾರ್ಲಿಂಗ್? ಈಗಿನ ಹುಡುಗಿರೆಲ್ಲ ತುಂಬಾ ಸ್ಮಾರ್ಟ್ ಆಗಿದ್ದಾರೆ ಡಾರ್ಲಿಂಗ್. ಸುಮಾರು ಜನ ಹುಡುಗಿರು ಸ್ಕೂಲಲ್ಲಿ ಹೋದಾಗಲೇ ಕನೆಕ್ಟ್ ಆಗ್ಬಿಟ್ಟಿರ್ತಾರೆ. ಅದ್ರಲ್ಲಿ ತಪ್ಪಿಸ್ಕೊಂಡು ಒಂದು ಹುಡುಗಿ ಕಾಲೇಜಿಗೆ ಬಂದ್ಲು ಅಂದ್ರೆ ಫಸ್ಟ್ ಇಯರ್ ಅಲ್ಲೇ ಅಮ್ಮಕ್ಬಿಡ್ತಾರೆ. ಅದನ್ನು ಮೀರೊಂದು ಹುಡುಗಿ ಕಾಲೇಜಿಂದ ಆಚೆ ಬಂದ್ಲು ಅಂದ್ರೆ ಅವ್ರ ಅಪ್ಪ ಅಮ್ಮನ ತರ ಪುಣ್ಯವಂತರು ಈ ಭೂಮಿ ಮೇಲೆ ಸಿಗಲ್ಲ. ಆದ್ರೆ ಅಂತ ಅಪ್ಪ ಅಮ್ಮ ನನ್ನಂತ ಹುಡುಗನ ಹೆಣ್ ಕೊಡೋದಿಲ್ವೇ? ಇದಕ್ಕೆ ನಾನು ಏನ್ ಮಾಡ್ಲಿ ಡಾರ್ಲಿಂಗ್?